ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ನಿನ್ನೆ ವ್ಲಾಗ್ ನೀವು ನೋಡಿರಂಗೆ ನಾವೆಲ್ಲರೂ ನಮ್ಮ ಅಜ್ಜಿ ಊರಿಗೆ ಹೋಗಿ ನಾಟಿ ಕೋಳಿ ಸಾಂಬಾರ್ ಮಾಡ್ಕೊಂಡು ಊಟ ಮಾಡಿದ್ವಿ. ಜೊತೆಗೆ ಬರ್ತಿರ್ಬೇಕಿದ್ರೆ ನಾನು ನಮ್ಮ ಅಜ್ಜಿನ ಕರೆದೆ, ಅಜ್ಜಿ ಬನ್ನಿ ಅಜ್ಜಿ ಅಂತ. ಬಟ್ ಅದೇ ನಮ್ಮ ಅಜ್ಜಿ ಬರ್ಲಿಲ್ಲ, ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಅಂತೂ ನಮ್ಮ ಅಜ್ಜಿ ಈಗ ಬೆಳಿಗ್ಗೆ ಬಂದವ್ರೆ. ಈಗ ನಮ್ ಗಾನವಿ ಈಗ ಕಾಲೇಜಿಗೆ ರೆಡಿ ಆಗವಳೆ. ನಡಿ ಕತೆ ಏನ್ ಕೇಳ್ತೀಯ? ಆದ್ರೂ ನಮ್ಮ ಹಾಸನದಲ್ಲಿ ಏನ್ ಚಳಿ ಆಗ್ತೈತೆ ಅಂದ್ರೆ ಮಾತ್ರ ಸಖತ್ ಚಳಿ ಆಗ್ತೈತೆ ಗುರು. ಕೈಯೆಲ್ಲ ನೋಡಿ ಇಲ್ಲಿ ಫುಲ್ ಕೋಲ್ಡ್ ಆಗಿ ಫುಲ್ ನಂಬಾಗ್ಬಿಟ್ಟೈತೆ ಕೈಯೆಲ್ಲ ಗೈಸ್. ಆದ್ರೂ ಮಾತ್ರ ನಮ್ ಗಾನವಿ ಕಾಲೇಜಿಗೆ ನಮ್ ಹಿಮಾಲಯನ್ ಬಂದಂಗೆ ಗತ್ತು ಯಾವ ಬೈಕಲ್ಲೂ ಇರಲ್ಲ ಗಾನ. ಎಲ್ರು ಹುಡುಗಿರೆಲ್ರು ಈ ಕಡೆನೆ ನೋಡ್ತಾರೆ ಮಾತ್ರ. ಯಾರಿದು ಹ್ಯಾಂಡ್ಸಮ್ ಬಾಯ್ ಹಿಂಗ್ ಬರ್ತಾನ ಅಂತ. ಸೋಮವಾರನೋ ಯಾವ್ದೋ ಆ ವಾರ ಮಾಸ್ಕ್ ಹಾಕ ಬರ್ತೀನಿ, ಯಾಕಂದ್ರೆ ಫುಲ್ ಕ್ರೌಡ್ ತುಂಬ್ಕೊಬಿಡುತ್ತೀನಿ. ನೋಡಿ ಇಲ್ಲೆಲ್ಲ ಹುಡುಗರೆಲ್ಲ ಅವರಲ್ಲಿ, ನಾನು ಹುಡುಗಿರೆಲ್ಲ ಕಾಲೇಜಲ್ಲಿ. ಸರಿ, ಅವ್ರ ನಿನ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಸಿದ್ಯಾ? ಸರಿ ಬಾಯ್. ಗೈಸ್, ಎಳ್ನೀರು ಕುಡಿಬೇಕು ಅನ್ಸಿದೆ, ಆದ್ರೆ ನಿನ್ನೆ ನಮ್ಮ ಮಾಮನೆ ಕೊಟ್ಟು ಕಳ್ಸೋರಲ್ಲ, ಮನೇಲೇ ಇದೆ ಎಳ್ನೀರು, ಅದನ್ನೇ ಕುಡಿಯೋಣ. ಮನೆ ಹತ್ರ ಸುಂದ್ರಿ ಬಂದಿದ್ದಾಳೆ. ಇವಾಗ ಇವಳಿಗೂ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹಾಕೋಣ. ಬಿಸ್ಕೆಟ್ ಬೇಕಾ ಸುಂದ್ರಿ? ಓ, ಮತ್ತೊಂದು ಸುಂದ್ರಿ ಬಂದು. ಇವಳು ಸುಂದ್ರಿ, ಆ ಕಡೆ ಇರೋಳು ಮುಂದ್ರಿ. ಏಯ್, ಹಂಗೆ ಬರ್ತಿರ್ಬೇಕಿದ್ರೆ ಮನೇಲಿ ಟೀ ಹುಡಿ ಖಾಲಿ ಆಗಿತ್ತೋ ಏನೋ. ನಮ್ಮಪ್ಪ ತಾಜ್ ಮಹಲ್ ಹಂಗೆ 100 ಗ್ರಾಮ್ ತಗೊಂಡ್ ಬಂದಿರೋ. ಆಮೇಲೆ ಹಂಗೆ ನಾನು ಸಿಟಿಗೆ ಹೋದಾಗ ದೊಡ್ಡದು ತರ್ತೀನಿ ಅಂದಿದ್ರು. ತೊಳಮ್ಮ ಗೈಸ್. ನಾಯಿಗಳಿಗೆ ಬಿಸ್ಕೆಟ್ ಹಾಕೋಣಂದ್ರೆ ಪಾರ್ಲೆಜಿ ಬಿಸ್ಕೆಟ್ ಖಾಲಿ ಆಗ್ಬಿಟ್ಟೈತೆ ಗೈಸ್. ನೋಡಿ ಇಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಇಷ್ಟ ಐತೆ, ಅರ್ಧ ಅಷ್ಟೇ ಇದ್ದಿದ್. 4 ಬಿಸ್ಕೆಟ್ ನೋಡಿ. ಇಲ್ಲಿ ನಿನ್ನೆ ನಮ್ಮ ಮಾಮ ಎಳ್ನೀರ್ ಕೊಟ್ಟು ಕಳ್ಸಿದ್ರಲ್ಲ, ಟೋಟಲ್ 5 ಎಳ್ನೀರ್ ಐತೆ ನೋಡಿ. ನಿನ್ನೆ ನಾವು ಮೊನ್ನೆ ತಗೊಂಡ್ ಬಂದಿದ್ ನಾನ್ ಪಾರ್ಸಲ್. ದಿನ ಒಂದ್ ಹಂಗೆ ಐತೆ, ಯಾರು ಕುಡ್ದೇ ಇಲ್ಲ. ಈ ವೆದರ್ಗೂ ಇವಾಗ ಎಳ್ನೀರ್ ಎಷ್ಟು ತಣ್ಣಗಿದೆ ಅಂದ್ರೆ ಇವಾಗ ಕುಡಿಯಕ್ ಸೈಕ್ ಇರುತ್ತೆ ಗೈಸ್. ಆಕ್ಚುಲಿ ಇವಾಗ ನಮ್ ಸುಶಿ ಮನೆ ಹತ್ರಕ್ ಬಂದವನ. ಸೊ ಇನ್ನೇನ್ ಇವತ್ತು ನಾನು ಫ್ರೀ ಇದ್ದೆ. ಎಲ್ಲರೂ ಬೈಕಲ್ಲಿ ಎಲ್ಲರೂ ಸಣ್ಣದಾಗಿ ರೈಡ್ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಇನ್ನೇನು ಗೋಪುರ ಎಲ್ಲ ಇದೆಯಲ್ಲ, ಇವಾಗ ಫಸ್ಟ್ ಏನ್ ಹಾಕೋಣ ಸಣ್ಣ ರೈಡ್ ಗುರು. ಏನ್ ಇಲ್ಲಿಂದ ಏನ್ ಒಂದು 50 ಕಿಲೋಮೀಟರ್ ಐತೆ ಅನ್ಸುತ್ತೆ ಈಗ ನಾವು ಹೋಗ್ ಬರೋ ರೈಡು. ತಗ ಸುಶಿ ಇಟ್ಕ. ಸರಿ ಮತ್ತೆ ಬರೋಣ? ಸರಿ ಆಯ್ತು, ಹೋಗಿ ಬರ್ತೀನಿ. ಸರಿ ಬರೋಣ? ಆಯ್ತಾ ಗೈಸ್. ಎಷ್ಟೋ ದಿನ ಆದ್ಮೇಲೆ, ಅಯ್ಯೋ ಗೈಸ್, ಆಕ್ಚುಲಿ ಇವಾಗ ನಮ್ಮ ಸುಶಿಗೂ ಈಗ ಎಕ್ಸಾಮ್ ಇತ್ತ. ಅವನು ಈಗ ಎಕ್ಸಾಮ್ ಮುಗಿಸ್ಕೊಂಡು ಬಂದ. ಫೋನ್ ಆಗ್ತಲ್ಲೋ ಎಲ್ಲರೂ ಹೋಗೋನೇನೋ ಎಕ್ಸಾಮ್ ಮುಗೀತು ಅಂತ. ಇನ್ನೇನು ನಾನು ಫ್ರೀ ಆಗೇ ಇದ್ದೆ. ಸೊ ಚಲೋ ಅಂದ್ಬಿಟ್ಟು ಈಗ ರೈಡನ್ನ ಈಗ ಶುರು ಮಾಡಿದ್ದೀವಿ. ಏನಂತ ಮೇಜರ್ ರೈಡ್ ಏನಲ್ಲ ಗುರು, ಜಸ್ಟ್ ಒಂದು ಸ್ಮಾಲ್ ರೈಡ್ ಅಷ್ಟೇ. ಬಟ್ ಈಗ ನಾನು ಹೋಗ್ತಿರೋ ಪ್ಲೇಸ್ ಬಂದು ಆಕ್ಚುಲಿ ಇದು ನನ್ನ ಫಸ್ಟ್ ಟೈಮು. ನಾನು ಯಾವತ್ತೂ ಹೋಗೇ ಇಲ್ಲ. ಫ್ಯೂಲ್ ರೇಂಜು 153 ತೋರಿಸಿದೆ. ಇಲ್ಲೇ ನಯರಾ ಪೆಟ್ರೋಲ್ ಬಂಕು ಇದೆ. ಬಟ್ ಯಾಕೋ ನಾನು ಇತ್ತೀಚೆಗೆ ನಯರಾ ಪೆಟ್ರೋಲ್ ಹಾಕ್ಸ್ತಾನೆ ಇಲ್ಲ ಗುರು. ಏನಕ್ಕಂದ್ರೆ ಸ್ವಲ್ಪ ಮೈಲೇಜು ಡ್ರಾಪ್ ಆಗ್ತಿದೆ. ಮುಂದೆ ಆನ್ ದ ವೇ ಬೇರೆ ಪೆಟ್ರೋಲ್ ಬಂಕಲ್ಲಿ ಹಾಕ್ಸೋಣ ಬನ್ನಿ. ಓ ಹಾಗಂತ ಈಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಗೈಸ್, ಇದು ಎಡಕುಮಾರಿ ಟನಲ್ ಅಂತ. ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದಾರೆ, ಬಟ್ ನಾನೇ ಹೋಗಿಲ್ಲ. ಇವಾಗ ನಮ್ ಸುಶಿನೂ ಹೋಗಿಲ್ಲ. ಈಗ ಅಲ್ಲಿಗೆ ಈಗ ಹೋಗೋ ಪ್ಲಾನ್. ಈಗ ಟ್ರಕ್ ನೋಡಿಲಿ ಏನ್ ಹೆಂಗೈತೆ ಅಂದ್ರೆ ಸರಿಯಾಗೈದು ಗುರು. ಇದ್ರ ಒಳಗಡೆ ಕಾರ್ ಏನೋ ಐತೆ ಅನ್ಸುತ್ತೆ, ಪಕ್ಕ ಸರಿಯಾಗೈದು ಗುರು ಟ್ರಕ್ಕು. ಚಲ್ ಹಂಗೆ ಎಷ್ಟು ದುಡ್ಡು ಐತೆ ನೋಡಂಗೆ. ಏಯ್ ನೋಡ್ಲಾ ಇರ್ಲಿ, ನೀನ್ ತೆಗಿಲ ಹೇಳ್ತೀನಿ ಗೈಸ್. ಪೆಟ್ರೋಲ್ಗೆ ಎಷ್ಟೈತೆ ದುಡ್ಡು? ಓಕೆ 1000 ಐತೆ. ನೀನು ಇಟ್ಕೊಳ್ಳ ಸುಮ್ಮನೆ. 420 420 ಹಾಕ್ಸ್ತೀನಿ. 420 ಹಾಕಿ. ಓಹೋ 54 ಕಿಲೋಮೀಟ್ರ್ ಐತೆ ಸುಶಿ. 3 ಗಂಟೆಗೆ ತಲುಪ್ತೀವಿ ಏನಾರು. ಓಹೋ ಹಂಗೆ ತೋರಿಸ್ತೈತಿ ಇಲ್ಲಿ. ಅಂದರೆ ಸ್ವಲ್ಪ ಗಾಡ್ ಸೆಕ್ಷನ್ ಅದು ಇದು ಐತೆ ಏನೋ, ರೋಡ್ ಸರಿ ಇಲ್ವೋ ಏನೋ. ಅದು ಬಿಡು, ಬಳ್ಳಪೇಟೆಯಿಂದನೂ ಹೋಗ್ಬೋದು ನೋಡೋಣ. ಈ ಒಟ್ನಲ್ಲಿ ಮ್ಯಾಪ್ ಮೇಲೆ ಹೋಗೋಣ ಬಿಡು. ಇವಾಗ ಫ್ಯೂಲ್ ರೇಂಜ್ 291 ತೋರಿಸ್ತೈತೆ. ಸುಶಿ ಫೋನ್ ಎಲ್ಲ ಜೋಪಾನ. ನಾಸಿಕೆ ಟೂರ್ ಜಾತಾ ಹೈ. ಗೈಸ್ ಇವಾಗ ಇಲ್ಲಿ 1 ಕಿಲೋಮೀಟ್ರು ಲೆಫ್ಟ್ ಅಂತ ತೋರಿಸ್ತೈತೆ. ಈ ರೂಟ್ ಇಲ್ಲಿ ಲೆಫ್ಟ್ ಇಲ್ಲಿ ತಗೋತಿದ್ದೀನಲ್ಲ, ಈ ರೂಟ್ ಮೇಲೆ ನಾನು ಹೋಗಿ ಬರ್ತಿರೋದು.
ಐ ಥಿಂಕ್ ದಿಸ್ ಇಸ್ 7th ಟೈಮ್. ಅದು ನಮ್ಮ ಹಿಮಾಲಯನಲ್ಲೇ ಒಂದು ಸುಮಾರು 4 ಸಲ ಬಂದಿದ್ದೀನಿ. ಜೊತೆಗೆ ನಮ್ಮ ಮಾಮೂನ್ ಬೈಕು 220 ಇತ್ತು, ಅವಾಗ ಒಂದು 2 ಸಲ ಬಂದಿದ್ದೀನಿ. ಬಟ್ ಆದ್ರೂ ಮಾತ್ರ ಈ ರೂಟ್ ಸೈಕ್ ಐತೆ ಗುರು. ರೋಡ್ ಎಲ್ಲ ಸೂಪರ್ ಆಗೈತೆ ಮಾತ್ರ. ಫುಲ್ ಹಿಂಗೆ ಕರ್ವು ಸಾಕಾಗೈತೆ ಮಾತ್ರ. ಬೈಕ್ ರೈಡಿಂಗ್ ಮಾಡ್ತಿರ್ಬೇಕಾದ್ರೆ ಎಂತ ಬಿಸಿಲಿದ್ರು ಓಕೆ ಗುರು, ಆರಾಮಾಗಿ ರೈಡ್ ಮಾಡ್ಬೋದು. ಅದ್ರ ಜೊತೆಗೆ ಪ್ರಕೃತಿನೂ ಸಪೋರ್ಟ್ ಮಾಡ್ಬೇಕು, ಹಿಂಗೆ ನೇಚರ್ಗಳು ಇರ್ಬೇಕು, ಹಿಂಗೆ ಸುತ್ತಮುತ್ತ ಸ್ವಲ್ಪ ಘಾಟ್ ಸೆಕ್ಷನ್ ಇರಬೇಕು. ಫುಲ್ ಎಕ್ಸೈಟ್ ಆಗ್ತೀನಿ ಅಂದ್ಬಿಟ್ಟು ಸ್ವಲ್ಪ ಸ್ಪೀಡ್ ಎಲ್ಲ ಮಾಡಿದ್ರೆ ಹೋಗ್ಬೇಕಾಗಿತ್ತು ಆಮೇಲೆ ಗಾಡ್ ಹತ್ರ. ಈಗ ಪ್ರೆಸೆಂಟ್ ನಮ್ಮ ಹಿಮಾಲಯನ್ ಟೈರ್ ಗ್ರಿಪ್ಪು ಏನ್ ಸೈಕ್ ಐತೆ ಅಂದ್ರೆ ಮಾತ್ರ, ನಾನು ಯಾವ ಟೈರ್ ಏನು ಚೇಂಜ್ ಮಾಡಿಸಿಲ್ಲ, ಶೋರೂಮ್ ಇಂದ ಯಾವ್ದಿದೆ C8 ಅದೇ ಇರೋದು ಮಾತ್ರ. ಇಂಥ ರೋಡಿಗೆ ಮಾತ್ರ ಚಿಂದಿ ಗ್ರಿಪ್ಪು ಗುರು. ಇದುವರೆಗೂ ನಂಗೆ ಎಲ್ಲೂ ಒಂದ್ ಕಡೆ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆನೇ ಆಗಿಲ್ಲ. ಕರ್ವ್ ಇರ್ಬೇಕಾದ್ರೆ ಆರಾಮಾಗಿ ಬೆಂಡ್ ಮಾಡ್ಕೊ ಹೊಡಿತೀನಿ ಮಾತ್ರ ಗಾಡಿನ. ಒಂದು 15,000 ಕಿಲೋಮೀಟರ್ ಆದ್ಮೇಲೆ ಟೈರ್ ಏನ ಚೇಂಜ್ ಮಾಡಿಸ್ಬೇಕು, ಏನಕ್ಕಂದ್ರೆ ಫುಲ್ ಸೌದೋಗಿರ್ತಾವ, ಅವಾಗ ಚೇಂಜ್ ಮಾಡಿಸ್ಬೇಕು. ಸೊ ಮತ್ತೆ ನಾನು ಪುನಃ ಸೇಮ್ ಟೈರ್ಸ್ನೇ ತಗೋತೀನಿ ಗುರು. ಏನಕ್ಕಂದ್ರೆ ಇದ್ರಲ್ಲೇ ನಾನು ಅಂದ್ರೆ ಕಂಫರ್ಟ್ ನಂಗೆ ಸಿಕ್ಕಿದೆಯಲ್ಲ. ಇಲ್ಲೆಲ್ಲೋ 400 ಮೀಟರ್ಸ್ ರೈಡ್ ತೋರಿಸ್ತೈತೆ. ಸುಶಿ, ಲಾಸ್ಟ್ ಟೈಮ್ ನಾವು ತಿಂಡಿ ಮಾಡಿದ್ವಿ ಜ್ಞಾಪಕ ಆಯ್ತಾ? ಊಟ ಮಾಡೋಣ ಅಲ್ಲೇ ಬೆಸ್ಟ್. ಬಾ ಅಲ್ಲೇ ಮಾಡೋಣ. ನಾನು ಸುಶಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ವಾ, ಸೇಮ್ ಇದೇ ರೂಟಲ್ಲೇ ಹೋಗ್ತಿದ್ವಿ. ಜೊತೆ ಕರೆಕ್ಟಾಗಿ ಇಲ್ಲೇ ಮುಂದೆನೆ ಒಂದು ಕ್ಯಾಂಟೀನ್ ಇದೆ, ಕ್ಯಾಂಟೀನ್ ಅಲ್ಲ ಒಂದು ಸಣ್ಣದಾಗ ಒಂದು ಹೋಟೆಲ್ ಇದೆ, ಅಲ್ಲೇ ಅವತ್ತು ತಿಂಡಿ ಏನೋ ಮಾಡ್ಕೊಂಡು ಹೋಗಿದ್ವಿ. ಕ್ರೇಜ್ ಇತ್ತು. ಸೊ ಇವತ್ತು ಅಲ್ಲೇ ಈಗ ಸೇಮ್ ಸ್ಪಾಟ್ ಅಲ್ಲಿ ಈಗ ಊಟ ಮಾಡ್ಕೊಂಡು ಹೋಗೋಣ. ಎಷ್ಟು ಟೈಮ್ ಬೇರೆ 2 ಗಂಟೆ ಆಗೈತೆ. ನಂಗೂ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತೆ. ನಮ್ ಗಾಡಿ ಕಣ್ಮುಂದೆ ಇದ್ರೇನೆ ಸ್ವಲ್ಪ ಧೈರ್ಯ. ಯಸ್, ಊಟನ ತಳ ಅಂದ್ಬಿಡು, ಇನ್ನೇನು ವಾ ಬಾ ಹಂಗಾರೆ ಮುಂದೆಲ್ಲ ನೋಡೋಣ. ಗೈಸ್ ಇಲ್ಲಿ ಬರೀ ಊಟ ಇದೆಯಂತೆ, ಬಟ್ ರೈಸಿಗೆ ಇಟ್ಟೋರಂತೆ ಇನ್ನ 20 ನಿಮಿಷ ಆಗತ್ತಂತೆ. ಏನ್ ಮಾಡೋದು ಗುರು, ನೋಡೋಣ ಮುಂದೆ ಎಲ್ಲಾದ್ರೂ ಹಿಂಗೆ ಹೋಟೆಲ್ ಏನಾದ್ರು ಇದ್ರೆ ತಿನ್ಕೊಳ್ಳೋದು. ನಮ್ಮಮ್ಮ ಹಂಗೆ ನೀರು ಕೊಟ್ಟಿದ್ರ, ನೀರು ಮಾತ್ರ ಫುಲ್ ಕೋಲ್ಡ್ ಆಗೈತೆ. ಕುಡಿದ್ನ ಒಳ್ಳೆ ತಂಪಾಯ್ತು. ಸೊ ಇಲ್ಲಿ ಯಾವುದೋ ಇಲ್ಲ ಐತಿ, ಇಲ್ಲಿ ಬರೀ ಕೆಫೆ, ಇಲ್ಲಿ ಫ್ರೆಂಚ್ ಫ್ರೈಸ್ ಏನು ತಿನ್ನೋಣ ನಾವೆಲ್ಲ ತಿನ್ನೋಣ ಅದೇ. ಇಲ್ಲಿ ಕೇಳ ಆಂಟಿ ಪಲ್ಯ ಗಿಲ್ಯ ಐತೆ ಕೊಡಿ, ಅದೇ ತಿನ್ಕೋತೀನಿ ಅಂತ. 20 ಕಿಲೋಮೀಟರ್ ಐತೆ, 40 ನಿಮಿಷ ತೋರಿಸ್ತೈತೆ ತಲುಪೋದು. 20 ನಿಮಿಷಕ್ಕೆ ಅಂದರೆ ಫುಲ್ ಘಾಟ್ ಸೆಕ್ಷನ್ ಅನ್ಸಿದ್ಲು. ಸುಶಿ ಇಲ್ಲಿ ಯಾವುದೋ ಐತಿ ಇಲ್ಲಿ ಹೋಟ್ಲು, ಮಲ್ನಾಡ್ ಹೋಟೆಲ್ ಕ್ಲೋಸು. ಜ್ಯೂಸ್ ಗೀಸ್ ಏನಾದ್ರು ತಗೋತೀಯ, ಬಿಸ್ಕೆಟ್ ಏನಾದ್ರು ಅಥವಾ ಸುಶಿ ಬೋಟಿ ಗಿಟ್ ಏನಾದ್ರು ತಾಳು ಹೋಗ್ಲಿ. ಹೋಟ್ಲು ಎಲ್ಲ ಕಡೆ ಬಂದು ಅಜ್ಜಿ. ಏನು ಐಸ್ ಕ್ರೀಮಾ? ಐಸ್ ಕ್ರೀಮ್ ಏನು ಬೇಡ, ಜ್ಯೂಸ್ ಯಾವ್ದಾರು ಕೊಟ್ಬಿಡಿ. ಸಣ್ಣದೊಂದು 7 ಅಪ್ ಕೊಡಿ. ಸೊ ಬಿಸ್ಕೆಟ್ ಯಾವ್ದಾರು ತಗ. ಇದು ಹಾರ್ಲಿಕ್ಸ್ ಬಿಸ್ಕೆಟ್ ತಗ, ಸ್ವಲ್ಪ ಹಾರ್ಲಿಕ್ಸ್ ಬಿಸ್ಕೆಟ್ ಒಂದು ಬೇಡ ಬೇಡ. ಅಲ್ಲಿ ಆಮೇಲೆ ತಿನ್ನಾನು ಬಾ, ಅಲ್ಲಿ ನಿಲ್ಸ್ತೀನಿ, ಅಲ್ಲಿ ಆರಾಮಾಗೆಲ್ಲ ನಡ್ಲಲ್ಲಿ ತಿನ್ನಾನು. ಸಾರಿ ಅವ್ರು 20 ನಿಮಿಷ ಅಂತ ಹೇಳಿ ನಮಗೆ ಕೊಟ್ಟು ಆ ಅನ್ನ ಫುಲ್ ಬಿಸಿ ಬಿಸಿ ಇರುತ್ತೆ. ಈ ಬಿಸಿಲಲ್ಲಿ ಆ ಅನ್ನ ಫುಲ್ ಬಿಸಿ ಬಿಸಿ ತಿಂದು ಫಸ್ಟಿಗೆ ಇವಾಗಲೇ ಟೈಮು 2:20 ಆಗೈತೆ. ನಮ್ಮಮ್ಮ ಬೇರೆ ಸ್ವಲ್ಪ ಬೇಗ ಬಾರಪ್ಪ, ಸಂಜೆ ಅಜ್ಜಿನ ಆಸ್ಪತ್ರೆಗೆ ಬೇರೆ ಕರ್ಕೊಂಡು ಹೋಗ್ಬೇಕು ಅಂತ ಬೇರೆ ಹೇಳಿದ್ರು. ಇದೇನಿಲ್ಲ ಇದು ಮನೇನ, ಇದು ಏನ್ ಕರ್ವೈತ್ ಸುಶಿ. ನಾವು ಕಾಗೇನಕ್ಕೆ ಬಂದಿದ್ದಲ್ವಾ, ಸೇಮ್ ರೂಟು. ಏನ್ ಕಾಣ್ತೈತ್ಲ ಸುಶಿ ಇಲ್ಲಿ ಸ್ಪಾಟು, ಚಿಂದಿ ಕಾಣ್ತೈತೆ. ಇಲ್ಲಿ ವಿಡಿಯೋದ್ರಲ್ಲಿ ಏನು ಕಾಣಿಸ್ತಿಲ್ವ ಏನೋ ಗೊತ್ತಿಲ್ಲ, ಮಾತ್ರ ಲಿಟ್ರಲ್ ಇಲ್ಲಿ ರಿಯಲ್ ಐ ನಮ್ಮ ಕಣ್ಣಾರೆ ನೋಡಕ್ಕೆ ಇಲ್ಲಿ ಸಾಕಾಗೈತೆ ಗುರು. ನೆಕ್ಸ್ಟ್ ಲೆವೆಲ್. ಇಲ್ಲ ಚಿಂದಿ ಕಂಟೆಂಟು. ಏನ್ ಗುರು, ಎಲ್ಲಿ ನೋಡಿದ್ರು ಒಳ್ಳೊಳ್ಳೆ ವ್ಯೂ, ಕ್ರೇಜ್ ಐತ್ ಮಾತ್ರ ಚಿಂದಿ. ಇದೆಲ್ಲ ರಿಯಲಿ ನೋಡಿದ್ರೇನೆ ಅದು ಫೀಲ್ ಗೊತ್ತಾಗೋದು ಮಾತ್ರ. ನಾವೆಂತ ಕ್ಯಾಮ್ರಾದಲ್ಲಿ ನೋಡಿದ್ರು ಗೊತ್ತಾಗಲ್ಲ ಮಾತ್ರ. ನಮ್ಮ ಕಣ್ಣಾರೆ ನಾವು ನೋಡ್ತೀವಲ್ಲ, ಅವಾಗ್ಲೇ ಅದ್ರ ಫೀಲ್ ಗೊತ್ತಾಗೋದು ಮಾತ್ರ. ಊಟ ಮಾಡಿದಿರ್ ಸರಿ ಆಗೋದು, ಹೊಟ್ಟೆ ಬೇರೆ ಹಸು ಆಗ್ತೈತೆ. ಆನೆಲದ್ದಿನ ಇದೆ, ಆನೆಲದ್ದಿ
ಇದೆಯಾ ಸ್ವಲ್ಪ ಬ್ಯಾಗಿಗೆ ತುಮ್ಕ. ಹಲೋ ಫ್ರೆಶ್ ಏನು? ಫ್ರೆಶ್ ಅಲ್ಲ ಗೈಸ್, ಆನೆ ಲದ್ದಿ ಗುರು. ಇದೆ ಏನಾದ್ರು ಟನಲ್ ಕಡೆ? ಹಾಂ ಇದೆಯಾ, ಹೋಗೋಣ? ಹಾಂ ಇಲ್ಲೇನಾ ಗೈಸ್? ಆಫ್ ರೋಡಿಂಗ್ ಚಲೋ ಇರೋದು ನಮ್ಮ ಹಿಮಾಲಯನ್ನು. ಆಫ್ ರೋಡಿಂಗಿಗೆಲ್ಲ ಇಲ್ಲೆಲ್ಲ ಸುಶಿ ಮಳೆ ಇದ್ಬಿಟ್ರೆ ಹಿಂಸೆನೆ ಮಾತ್ರ. ಕೆಸರು ಫುಲ್ಲು ಕಚ್ಕೊಳ್ಳುತ್ತೆ ಟೈರು. ಇಲ್ಲ ಆನೆಗಿನೇ ಇಂಥ ರೋಡಲ್ಲಿ ಸಿಕ್ಕರು ಏನೆಲ್ಲ ಮಾಡೋದು? ಆನೇನಿಲ್ಲ, ಸುಮ್ ಕೈ ಮುಕ್ಕೊಂಡು ಹಿಂಗೆ ನಿಂತ್ಕೊಬಿಡ್ತೀನಿ. ಯಾರಿಗೆ ಗೊತ್ತು, ನಂಗೂ ಆನೆಗೂ ಹೋದ ಜನ್ಮದಲ್ಲಿ ಏನಾರು ಲಿಂಕ್ ಇದ್ರೆ ಗಜ ಕೇಸರಿ ಥರ. ಲೋ ಆನೆ ಲದ್ದಿನ ಇದು? ಹೂ ಕಣ ಲೋ, ಫ್ರೆಶ್ ಕಣ್ಣ ಆನೆ ಲದ್ದಿ ಸುಶಿ. ಲೋ ಫ್ರೆಶ್ ಕಣ, ಉಂಡುಂಡೆ. ಹಳೇದು ಅಂತೀಯ, ಬಿಸ್ಲಿಗೆ ಒಣಗೈತೆ ಅಷ್ಟೇ. ಇಲ್ಲಿ ಎಲ್ಲ ಐತಿ ಇಲ್ಲಿ ಟನಲ್ಲು. ಲೋ ನನಗೂ ಫಸ್ಟ್ ಟೈಮ್ ಭಯ ಆಯ್ತೈತೆ ಗುರು. ಅಂದರೆ ಭಯ ಅಂದರೆ ಇಂಥ ರೋಡಲ್ಲಿ ಆನೆ ಸಡನ್ನಾಗಿ ಸಿಕ್ಬಿಟ್ರೆ ಏನು ಮಾಡೋದು? ಅಯ್ಯೋ ಸುಶಿ ಬೇಡ, ಫ್ರೆಶ್ ಇಂದೆ ಇದು ಆನೆ ಲದ್ದಿ. ಹಾಂ ನೋಡಿಲ್ಲಿ ಫ್ರೆಶೇ ಕಾಣಲೇ. ಲೋ ಮುಟ್ಟು, ಫ್ರೆಶ್ ಕಾಣಲೇ. ಹುಚ್ಚೇನು ಇದೈತೆ ಅಲ್ಲಿ, ತಿರ್ಗಿಸ್ಕೊಂಬ ಹೇಳ್ತೀನಿ. ಬೇಡ, ರಿಸ್ಕ್ ಯಾಕೆ? ಯಾವನಿಗೆ ಬೇಕು ಗುರು ಇಲ್ಲೆಲ್ಲ? ಯಾವನೂ ಇಲ್ಲ ಇಲ್ಲಿ. ಅದು ಒಳ್ಳೆ ಆನೆ ಲದ್ದಿ ಫ್ರೆಶ್ ಇದ್ದಂಗೆ ಐತಿದು. ಬಾ 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 ಕುತ್ಕ. ಮತ್ತೆ ಇಲ್ಲಿ ಏನಂತ ಓಡ್ತೀಯ ಇಂಥ ರೋಡಲ್ಲಿ? ಸಡನ್ನಾಗಿ ಬಂತು ಅನ್ಕ ಆನೆ. ಆ ಲದ್ದಿ ನೋಡೇ ಭಯ ಆಯ್ತಿದ್ದೆ, ಏನಾರು ಆನೆ ಬಂದಿದ್ದಿದ್ರೆ. ನೋ ಕೇಳೋಣ ಇಲ್ಲಿ 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 ಕೇಳಿಲ್ಲಿ ಅಂಕಲ್ ಟನಲಿಗೆ ಹೆಂಗ್ ಹೋಗೋದು? ಅದೇ ರೂಟ್ ಅಂಕಲ್, ಸ್ಟ್ರೈಟು. ಅಲ್ಲಿ ಆನೆಗೇನ ಇಲ್ವಾ? ಇಲ್ಲ, ಬಂದಿದ್ಯಾ ಅಂಕಲ್? ಆನೆ ಲದ್ದಿ ಎಲ್ಲ ಐತೆ ಅಂಕಲ್ ಅಲ್ಲಿ. ಗೈಸ್ ಮತ್ತೆ ಸೇಮ್ ರೂಟಿಗೆ ಈಗ ಬರ್ತಿದ್ದೀವಿ ಗೈಸ್. ಅಂಕಲ್ ಹೇಳಾದ್ಮೇಲೆ ಸ್ವಲ್ಪ ಧೈರ್ಯ ಬಂತು ಗುರು. ಆನೆಗಳು ಮತ್ತೆ ಇಷ್ಟೊತ್ತಿನಲ್ಲೆಲ್ಲ ಬರಲ್ವಂತೆ, ಬರೀ ನೈಟ್ ಹೊತ್ತಂತೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಪಲ್ಲಿ ಯು ಹ್ಯಾವ್ ಅರಿಡ್ ಅಂತ ತೋರಿಸ್ತೈತೆ. ಹಂಗ ಸರಿ ಬಾಬಾ ಕುತ್ಕಂಗಾರೆ, ರೈಟೇ ಹೋಗೋಣ ಹಂಗಾರೆ. ಓಹೋ ಏನೋ ಬರೀ ಇಳಿತಾನೆ ಇದೀವಿ ಸುಶಿ. ಓಹೋ ಸುಶಿ, ಏನಾಯ್ತು ರೂಟು? ಬೇಡ ಬಾ, ಅದು ಗಾಡಿ ತಗೊಂಡು ಹೋಗೋಣ. ಹಚ್ಬೋದು ಬಾ. ಬೈಕ್ನ ಇವಾಗ ಅಲ್ಲೇ ನಿಲ್ಸಿದ್ದೀನಿ ನೋಡಿ. ಇಲ್ಲಿ ತರಕಂತೂ ಆಗ್ಲಿಲ್ಲ ಅಂದ್ರೆ ತಗ ಬರ್ತಿದೆ. ಬಟ್ ನೋಡಿ ಇಲ್ಲಿ ಕಲ್ಲು ಹೆಂಗೈತೆ, ಎಷ್ಟು ದೊಡ್ಡದಾಗಿ. ಇಳಿಸ್ಬೋದು, ಬಟ್ ಹತ್ಸಕ್ಕೆ ಹೆವಿ ಹಿಂಸೆ ಆಗುತ್ತೆ. ಸೊ ರಿಸ್ಕ್ ಯಾಕೆ ಅನ್ಕೊಂಡು ಇನ್ನೇನು ಹತ್ರದಲ್ಲೇ ಇರೋದು. ಅದೇ ಬನ್ನಿ ಈಗ ನೆಟ್ಕೊಂಡು ಹೋಯ್ತಾ ಇದೀವಿ ಈಗ, ಹೆಲ್ಮೆಟ್ ಎಲ್ಲ ತಗೊಂಡು. ಬಾ ಹೋಗ್ಬೋದು. ಇಲ್ಲಿ ಸಂದಿಲಿ ಇಲ್ಲಿ ಮಾಡಿಲ್ವಾ ಇಲ್ಲಿ ಗೈಸ್? ನೋಡಿ ಇಲ್ಲೇನೋ ಬರ್ದವ್ರಪ್ಪ. ಏನು ಗುರು ಇದು? ಓ ಸಿಕ್ತು, ಇಲ್ಲೇ ಐತೆ ನೋಡಿ ಇಲ್ಲಿ ಟ್ರೈನಿನ ಬ್ರಿಡ್ಜ್. ಗೈಸ್ ಇಲ್ಲಂತೂ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂದ್ರೆ, ಜಾಸ್ತಿ ಈ ಬ್ರಿಡ್ಜ್ ಮೇಲೆಲ್ಲ ಹೋಗಿ ನಿಲ್ಲಕ್ಕೆಲ್ಲ ಹೋಗ್ಬಾರ್ದು ಗುರು. ಯಾಕೆಂದ್ರೆ ಯಾವಾಗ ಟ್ರೈನ್ ಬರುತ್ತೆ ಏನು ಅಂತ ಹೇಳಕ್ಕಾಗಲ್ಲ. ಸುಶಿ ಬ್ರಿಡ್ಜ್ ಮೇಲೆ ಹೋಗ್ಬೇಡ ಜಾಸ್ತಿ. ಓಹೋ ಏನಾಯ್ತು ಕೆಳಗಡೆ ಹಿಂಗೈತಿದು? ಕಣಪ್ಪ ಯಪ್ಪ. ಇಲ್ಲೇ ಕೇವ್, ಇದಕ್ಕೆ ಹೇಳೋದು ಎಡಕುಮಾರಿ ಟನಲ್ ಅಂತ. ನೀವು ಈ ಟನಲ್ ನ ತಪ್ಪಿದ್ರೆ ಈ ಪ್ಲೇಸ್ ನ ನೀವು ಸುಬ್ರಹ್ಮಣ್ಯಗೆ ಟ್ರೈನ್ ಅಲ್ಲಿ ಬರ್ತಿರ್ತೀರಲ್ಲ, ಅವಾಗ ನೀವು ಇದನ್ನ ನೋಡ್ಬೋದು. ಮಾತ್ರ ಟ್ರೈನ್ ಅಲ್ಲಿ ಬರ್ತಿರ್ಬೇಕಿದ್ರೆ ವ್ಯೂ ಮಾತ್ರ ಕ್ರೇಜಿ ಅನ್ಕೊಳ್ಳಿ ಗುರು. ಯಾಕೆ ಇಲ್ಲಿಂದ ಗೊತ್ತಾಯ್ತದೆ. ಎಲ್ಲಿಲ್ಲ ನೋಡ್ಬೇಡ, ಇಲ್ಲಿ ನೋಡು, ಈ ಕಡೆ ನೋಡು ಎಷ್ಟು ಮೇಲಿದೀವಿ. ಓಹೋ ಏನ್ ಗುರು ಇದು? ಫೋನ್ ಹಿಂಗೆ ಇಟ್ಕೊಳಕ್ಕೂ ಒಂಥರ ಭಯ. ಟ್ರೈನ್ಗಿನ್ನೆ ಬಂದ್ರೆ ಹೆಂಗಿರುತ್ತೆ ಹೇಳು? ನೀರ್ ನೋಡ ಇಲ್ಲಿ ಹೆಂಗೈತಿ ಇಲ್ಲಿ. ಲೋ ಸುಶಿ ಅಕ್ಕ, ಬೋಟ್ ಎಲ್ಲ ಅಳ್ಳಾಡ್ತಿದಾವ್ ಕಣ್ಲಾ. ಕೈ ವಾಟರ್ ಫಾಲ್ ಇದೇ ಸೌಂಡ್ ಬರ್ತಿತ್ತಲ್ಲಿ. ನಾನಿನ್ನ ವಾಟರ್ ಫಾಲ್ ಐತೆ, ಸ್ವಲ್ಪ ನೀರಿಗಾದ್ರೂ ಹೋಗ್ಬಿಟ್ಟು ಬರ್ಬೋದು. ಫುಲ್ ಸೆಕೆ ಬೇರೆ ಆಗ್ತಿತ್ತಾ. ಓವೇ ಸುಂದಿರಪ್ಪ. ಗೈಸ್ ನಮ್ಮ ಸುಶಿಯಲ್ಲಿ ನೆಟ್ಕೊಂಡು ಹೋಗ್ತಾವೆ ನೋಡಿ. ಅಲ್ಲಿ ಮುಂದೆ ಹೋದ್ರೆ ಮತ್ತೊಂದು ಟನಲ್ ಸಿಗುತ್ತೆ. ಬಟ್ ಜಾಸ್ತಿ ನಾವು ಮುಂದಕ್ಕೆ ಹೋಗಲ್ಲ ಗೈಸ್. ನೀವು ಯಾರಾದರೂ ಅಕಸ್ಮಾತು ಹುಡುಗರಾಗ್ಲಿ ಹುಡುಗಿರಾಗ್ಲಿ ಯಾರಾದರೂ ಇಲ್ಲಿ ಹಿಂಗೆ ಅಂದರೆ ಇಂಥ ಸ್ಪಾಟ್ ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಸ್ವಲ್ಪ ಸೀರಿಯಸ್ ಆಗಿರಿ. ಯಾಕೆ ಬೇಕು ಹೇಳಿ? ಗ್ರಾಚಾರ ಹೆಂಗೆ ಇದೇನು ಸೌಂಡ್ ಇದು? ನೀರು ಹರಿತೈತಾ?
ನೀರು ಹರಿತೈತಲ್ವಾ? ಹೌ ಇಲ್ಲೇ ಓಪನ್ ಮಾಡ್ಕೊಂಡು ತಿನ್ನಲ್ಲ, ಊಟ ಮಾಡೋಣ ಇಲ್ಲೇ. ಗೈಸ್ ಸದ್ಯ ಈ ಊಟ ಏನೋ ಮಾಡಿರ್ಲಿಲ್ಲ, ಬಟ್ ಬಿಸ್ಕೆಟ್ ಮಿಕ್ಸ್ಚರ್ ಅದು ಇದು ತಗೊಂಡಿದ್ಕೆ ಇವಾಗ ಸ್ವಲ್ಪ ಹೊಟ್ಟೆ ತುಂಬಿದೆ. ಏನ್ ಅಂತ ಫುಲ್ ಏನ್ ಹೊಟ್ಟೆ ತುಂಬಿದೆ ಅಂತ ಇಲ್ಲ, ಬಟ್ ಓಕೆ ಸಾಕು ಗುರು. ಇವಾಗ ಸ್ವಲ್ಪ ಎನರ್ಜಿ ಬಂದಂಗೆ ಫೀಲು. ಸ್ವಲ್ಪ ಇಲ್ಲೇ ಕುತ್ಕೊಂಡು ಅದು ಇದು ಮಾತಾಡ್ತಾ ಇದ್ವಿ, ತರ ಚೆನ್ನಾಗಿತ್ತು. ಇಲ್ಲಿ ಏನೋ ಟ್ರೈನ್ ಏನೋ ಬರೋದು ಒಂದು ಸಂಜೆ ಟೈಮ್ ಅಂತ ನಮ್ಮ ಸುಶಿ ಹೇಳ್ತಿದ್ದ, ಇವಾಗ ಮಧ್ಯಾಹ್ನ ಟೈಮ್ ಏನೋ ಬರಲ್ಲ ಅಂತ. ಬಟ್ ಆದ್ರೂ ರಿಸ್ಕ್ ಬೇಡ ಗುರು. ನೋಡಿ ಇಲ್ಲಿ ಗ್ಯಾಪ್ ಹೆಂಗೈತಿ ಇಲ್ಲಿ. ಆದ್ರೆ ಇಲ್ಲಂತೂ ನೆಟ್ವರ್ಕು 1 ಪಾಯಿಂಟು ಇಲ್ಲ ಅನ್ಕಡಿ, 1 ಪಾಯಿಂಟು ಒಂಚೂರು ಇಲ್ಲ ನೆಟ್ವರ್ಕ್ ಮಾತ್ರ. ಸರ್ ಮಾಮೂಲಿ ಕಾಫಿ ನಾರ್ಮಲ್. ಕಾರ್ನು just passing through. Meet me at the hotel room. We've been busy sleeping. We could live our dream and take time. ಗೈಸ್ ರೈಡ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬಂದಾಯ್ತು. ಮನೆಗೆ ಎಷ್ಟು ಗಂಟೆ, ಒಂದು 6:30 6:30ಗೆ ಬಂದ್ವಿ ಗೈಸ್. ಆದ್ರೆ ಇವಾಗ ನೋಡಿ ಟೈಮು ಕರೆಕ್ಟಾಗಿ ಮಧ್ಯರಾತ್ರಿ 1:30 ಆಗೈತೆ ಗೈಸ್. ಮನೆಗೆ ಬಂದ ತಕ್ಷಣ ವ್ಲಾಗು ಎಡಿಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕುತ್ಕೊಂಡೆ. ಗೋಪುರದಲ್ಲಿ ಇದ್ದಿದ್ದು ಜೊತೆಗೆ DJ ಅಲ್ಲಿ ಇದ್ದಿದ್ದು ಎಲ್ಲ ವಿಡಿಯೋಸ್ ಎಲ್ಲ ಫೋನಿಗೆ ಕಳ್ಸ್ಕೊಂಡು ಅಂತೂ ಫೈನಲ್ ಆಗಿ ವ್ಲಾಗ್ ಎಲ್ಲ ಎಡಿಟ್ ಮಾಡಿದೀನಿ. ಸೊ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್. ನಿದ್ದೆ ಆಕ್ಚುಲಿ ಬರ್ತಾನೆ ಇಲ್ಲ ಗುರು. ಫೇವ್ರೇಟ್ ಕೆಲಸ ಏನ್ ಮಾಡ್ತಿರ್ತೀವಿ, ನಿದ್ದೆ ಬರೋದೇ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಟಾಟಾ, ಬೈ ಬೈ. We could live our dream and daylight. It's right, just go with the feeling. Take my hand, we'll ruin our plans. We'll leave it all behind. We gotta leave tonight. Get away, feeling kinda reckless when you're